ಚೆಲ್ವಿಯರು ನಡಿತರುವ ಚೆಲ್ವಿಯರು ನಡಿತರುವ ಸೊಬಗನು ಕಂಡನಚ್ಚುತನು ಸೊಬಗನು ಕಂಡ ಅಚ್ಚುತನು ಲಲನೆಯ ತಡೆದು ಲಲನೆಯ ತಡೆದು ಲಲನೆಯ ತಡೆದು ಮಾತನಾಡಿಸಿದನು ಬಲು ಬಲಪಿನೊಳು ದಾನವಾರಿ ಕಾಲದ ನಿರೀಕ್ಷೆ ಇರಬೇಕು ಅಂತ ಕಾಯ್ತಾ ಇದ್ದೆ. ಹಾಗೆ ಕಾಯ್ತಾ ಇರುವ ಕಾಲಕ್ಕೆ ನಡೆತರುವಂತಹ ಚಿಲುವಿಕೆಯನ್ನು ಕಂಡಾಗ ಆಶ್ಚರ್ಯ. ಬಹುಶಃ ಇವಳೇ ಆಗಿರಬೇಕು, ಮಾತನಾಡಿಸಬಹುದು. ಆದ್ರೆ ಅವಳು ಆಚೆ ಇದ್ದಾಳೆ, ಈಚೆ ತುಂಬಾ ಮಂದಿ ಅಡ್ಡ ನಿಂತಿದ್ದಾರೆ. ಹೇಗೆ ಮಾತಾಡಿಸುವುದು? ಹೇಗೆ ಹೇಗೆ ಬಳಿರೆ ಚಂದ್ರ ಬಳಿ ನಿನ್ನನು ಕಾಣದೆ ಕಳವಡಿಸುತ್ತಲಿದ್ದೇನು ನಾನು ಕಳವಡಿಸುತ್ತಲಿದ್ದೇನು ಕಳವಳಿಸುತ್ತಲಿದ್ದೇನು ಬಳಿರೆ ಕಳವಡಿಸುತ್ತಲಿದ್ದೇನು ಕಾಣದೆ ಕಳವಡಿಸುತ್ತ ಇರ್ತೇನು ಬಳಿರೇ ಜಲಜ ಸಂಭವ ನಿಂತು ಆ ಜಲಜ ಸಂಭವ ನಿಂತು ಜೋಡುಗೂಡಿಸಿದನು ಜಲಜ ಸಂಭವ ನಿಂತು ಜೋಡುಗೂಡಿಸಿದನು ಬಲು ತೋಷವಾಯ್ತಿನ್ನೇನು ಎನಗೆ ಬಲು ತೋಷ ಆಯ್ತಿನ್ನೇನು ಬಳಿರೇ ಜಲಜ ಸಂಭವ ನಿಂತು ಜೋಡುಗೂಡಿಸಿದನು ಬಲು ತೋಚವಾಯ್ತಿನ್ನೇನು ಇನ್ನೇನು ಆ ಆ ಆ ಕಳವಳಿಸುತ್ತಲಿದ್ದೆನು ಬಳಿರೇ ಕೂತುರೆ
ಮಚಪೂತುರೇ. ಒಳ್ಳೇದಾಗಿದೆ ಮಾತ್ರ. ಹೌದಾ? ಆದ್ರೆ ಏನು ಪ್ರಯೋಜನ ಇದೆ? ಒಳ್ಳೇದಾಗಬೇಕಂದ್ರೆ ನಾವು ಇಷ್ಟು ಮಾಡುದು. ಇಷ್ಟು ಹೊಗಳಿದ್ರೆ ಏನು ಪ್ರಯೋಜನ ಇದೆ? ಅಂದ್ರೆ ಪ್ರಯೋಜನ ಆಗ್ಬೇಕಾದ್ರೆ ಇಲ್ಲಿ ಹೊಗಳುವುದಲ್ಲ, ಮತ್ತೆ ನೀನು ಅರಮನೆಗೆ ಹೋಗಿ ಮಹಾರಾಜನ ಮುಂಭಾಗದಲ್ಲಿ ಇದೇ ರೀತಿ ಅವನನ್ನು ಹೊಗಳಿದ್ರೆ ಸಂತೋಷಗೊಂಡಂತ ರಾಜ ಪಾರಿತೋಷಕವಾಗಿ ನಿನಗೇನಾದ್ರೂ ಕೊಡಬಹುದು. ಇಲ್ಲಿ ಏನ್ ಪ್ರಯೋಜನ ಇದೆ? ನಾನು ರಾಜಸ್ಥಾನದಲ್ಲಿ ಹೊಗಳಬೇಕು ಅಂತ ಹೇಳುದು. ರಾಜಸ್ಥಾನ ಅಲ್ಲ, ಅದಕ್ಕಿಂತ ಆಚೆ ಮತ್ತೊಂದು ಸ್ಥಾನಕ್ಕೂ ಹೋದೇನು, ಅಲ್ಲಿ ಹೊಗಳಿಕೆಯನ್ನು ಮಾಡಿಯೇನು. ಆದ್ರೆ ಅಲ್ಲಿ ನೀನಿಲ್ಲಲ್ಲ. ಓಹೋ ಹಾಗ. ಬಳಿನ ಚಂದ್ರಾವಳಿ. ಮತ್ತೆ ನಿನ್ನ ಹೆಸರ ಮತ್ತೆ ನಿನ್ನ ಜಾತಕ ನನ್ನ ಕೈಯಲ್ಲಿ ಉಂಟು. ನನ್ನ ಜಾತಕ ನಿನ್ನ ಕೈ ಕೊಟ್ಟದ್ದು ಯಾರು ಅಂತ? ಹಾಗಲ್ವೇ, ನಿನ್ನ ಹಿಂದೆ ಮುಂದೆ ಆ ಕಡೆ ಈ ಕಡೆ ಸುತ್ತಮುತ್ತ ಎಲ್ಲ ಗೊತ್ತುಂಟು. ಹೌದಾ? ಈಗ ಗೊತ್ತಾಯ್ತು ನನಗೆ. ಏನು? ಮೊದಲು ನೀನು ಹೊಗಳು ಭಟ ಅಂತ ಭಾವಿಸಿಕೊಂಡದ್ದು, ಈಗ ಅದಲ್ಲ. ಮತ್ತೆ ನಿನ್ನ ಉದ್ಯೋಗ ನನಗೆ ಗೊತ್ತಾಯ್ತು. ಏನು? ಊರಿನಲ್ಲಿ ಮನೆ ಮನೆಗೆ ಹೋಗಿ ಆ ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ, ಗಂಡಸರು ಎಷ್ಟು, ಹೆಂಗಸರು ಎಷ್ಟು, ವಯಸ್ಸಾದವರು ಎಷ್ಟು, ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು, ಇದೆಲ್ಲ ಹೋಗಿ ಈ ವರ್ಷ ಎಷ್ಟು ಸೇರಿಸಲಿಕ್ಕೆ, ಎಷ್ಟು ತೆಗಿಲಿಕ್ಕೆ, ಹಾಗೆ ಇದೆಲ್ಲ ಲೆಕ್ಕ ತೆಗೆಯುವ ನಾನು ಅಂತ ಭಾವಿಸಿದ. ಎಲ್ಲ ತೆಗಿಲಿಕ್ಕೆ ಇರುವುದಂತ ಕಾಣ್ತದೆ. ಲೆಕ್ಕ ತೆಗೆಯುವುದೇ, ಆದ್ರೆ ಎಲ್ಲರ ಲೆಕ್ಕ ತೆಗೆಯುವುದಿಲ್ಲ ನಾನು. ನಮಗೆ ಬೇಕಾದವರ ಲೆಕ್ಕ ನಮ್ಮಲ್ಲಿ ಪಕ್ಕವಾಗಿರ್ತದೆ. ಗೊತ್ತಾಯ್ತಾ? ಚಂದ್ರಾವಳಿ. ಏನ ಚಂದ್ರಾವಳಿ? ಏನ್ ಹೇಳು? ಆಶ್ಚರ್ಯ, ನಿನ್ನ ಹೆಸರನ್ನು ಕೇಳಿದ ಮೇಲೆ, ನಿನ್ನ ಬಗ್ಗೆ ತಿಳಿದ ಅಂದಿನಿಂದ ಮೊದಲುಗೊಂಡು ಒಂದು ದಿವಸವೂ ನನಗೆ ನಿದ್ದೆ ಇಲ್ಲ ಅಂತ. ನಿದ್ದೆ ಬರುವುದಿಲ್ಲ. ನಿದ್ದೆ ಮಾಡಬೇಕು ಅಂತ ಮಲಗಿದ್ರೆ ನಿದ್ದೆಯಲ್ಲಿ ಅಂದ್ರೆ ಕನಸಿನಲ್ಲಿಯೂ ಚಂದ್ರಾವಳಿಯೇ ಕಾಣುವುದು ಅಂತ. ನಿನ್ನ ಕನಸಿನಲ್ಲಿ ನಾನಾ? ಅಯ್ಯೋ, ಆಯ್ತು. ನಿದ್ದೆ ಬರದಿದ್ರೆ ಸಮಯ ಹೋಗ್ಬೇಕಲ್ಲ. ಈ ನಿದ್ದೆ ಬರದೆ ತುಂಬಾ ಹೊತ್ತು ಹೊರಲಾಡಿದ್ರೆ ಮತ್ತೆ ಹಸುವೆ ಆಗುದು, ಏನಾದ್ರೂ ತಿನ್ಬೇಕು ಅಂತ ಆಗುದು. ಏನ್ ಮಾಡೋಣ? ಆಯ್ತು, ಇನ್ನು ಸ್ವಲ್ಪ ಊಟ ಮಾಡೋಣ. ಹೋಗಿ ಅನ್ನವನ್ನು ಬಟ್ಟಲಿಗೆ ಹಾಕಿ ಇನ್ನು ಊಟ ಮಾಡಬೇಕು ಅಂತ ಅನ್ನಕ್ಕೆ ಕೈ ಹಾಕಿದಾಗ ಅನ್ನದಲ್ಲಿ ನೀನು. ಎಂತದ್ದ ನಿನ್ನದ್ದು? ಅನ್ನದಲ್ಲಿ ನಾನು? ನೊಣ ಅಲ್ಲ, ನೀನು ಕಾಣ್ತೀಂತ. ಓ, ಕಲ್ಪನೆ ನಿನ್ನದು. ಆ ಅನ್ನದ ಬಟ್ಟಲಿನಲ್ಲಿ ನಿನ್ನ ಪ್ರತಿಬಿಂಬವೇ ಕಾಣುವುದು. ಬೇಡ, ಇನ್ನು ಸ್ವಲ್ಪ ನೀರು ಕುಡಿಯುವಂತ ಹೋದ್ರೆ ಈಗ ಅಂಡೆಗೆ ಇಳಿಕಿದ್ರೆ ಸಾಕು. ಅಂಡೆ ಒಳಗೆ ನೀನು. ಬಿಸಿನೀರಲ್ವಲ್ಲ? ಅಲ್ಲಲ್ಲ, ಕೊಡಪಾನದ ಒಳಗೆ. ಹಾಗೆ ಭ್ರಮೆ ಆಯ್ತು. ಇವಳು ಯಾಕಪ್ಪ ಇದ್ರೊಳಗಿದ್ದಾಳೆ ನೋಡಿದ್ರೆ ಅದು ನನ್ನ ಭ್ರಮೆ ಅಂತ ಗೊತ್ತಾಯ್ತು. ಹಾಗಿದ್ರೆ ನಿನ್ನನ್ನು ಯಾವಾಗ ಕಾಣ್ತೇನೆ, ಯಾವಾಗ ನೋಡ್ತೇನೆ, ಯಾವಾಗ ಮಾತಾಡ್ತೇನೆ ಎಂಬುದಾಗಿ ನನ್ನ ಮನದಲ್ಲಿ ಕಳವಳಿಸ್ತಾ ಇದ್ದವ ನಾನು. ಆದ್ರೆ ನಮಸ್ಕಾರ. ನಮಸ್ಕಾರ ಎಂತದ್ದು? ನಿನಗೊಂದು ಸಂಸ್ಕಾರ ಯಾರು ಕೊಟ್ಟದ್ದು ಅಂತ? ಯಾಕೆ? ಒಂದಿಷ್ಟುದ್ದ ಮಾತಾಡಿದ ಮೇಲೆ ನಮಸ್ಕಾರ ಅಂತ ಹೇಳುವುದಾ? ಅಂದ್ರೆ ಕಂಡ ಅಕ್ಷರ ನಮಸ್ಕಾರ, ಮತ್ತೆ ಮಾತು ಪ್ರಾರಂಭಿಸುವುದು. ನಿನ್ನದೆಂತದ್ದು ಮಧ್ಯದಲ್ಲಿ ನಮಸ್ಕಾರ? ಈಗ ನಾನು ನಿನಗೆ ನಮಸ್ಕಾರ ಕೊಟ್ಟದ್ದು. ನನಗಲ್ವಾ? ನಿನಗಲ್ಲ, ಮತ್ತೆ ಯಾರಿಗೆ? ಅವನಿಗೆ. ಅಲ್ಲಿ ಯಾರಿದ್ದಾರೆ? ಬ್ರಹ್ಮದೇವ. ಅವನಿಗೆ ಯಾಕೆ ಈಗ? ಸೃಷ್ಟಿಕರ್ತನಾದ ಬ್ರಹ್ಮದೇವನಿಗೆ ನಮಸ್ಕಾರ ಕೊಟ್ಟದ್ದು. ನನಗೆ ಗೊತ್ತಿತ್ತ ಇದು ಮೊದಲು? ಯಾವುದು? ಅವನಿಗೆ ಗೊತ್ತಿತ್ತು. ಏನಂತ? ಅವ ಬರುವಾಗ ಹಾಗೆ ಬರ್ದಿದ್ದಾನೆ. ಹೇಗಂತ? ಇಂತಹ ದಿವಸ, ಇಂತಹ ಸಮಯದಲ್ಲಿ, ಇಂತಹ ಜಾಗದಲ್ಲಿ ಚಂದ್ರಾವಳಿ ಮತ್ತು ಕೃಷ್ಣ ಅವರು ಒಂದಾಗಬೇಕು ಎನ್ನುವುದನ್ನು ಅವ ಮೊದಲೇ ಬರ್ತಿದ್ದ. ಎಷ್ಟು ಹೊತ್ತಿಗಂತ ಉಂಟ ನೋಡು, ಅದು ಇದೇ ದಿವಸ, ಇದೇ ಹೊತ್ತಿಗೆ. ಅವನಿಗೆ ನಮಸ್ಕಾರ. ಅದು ಅವ ಬರ್ತಿದ್ದಾನಲ್ಲ, ಅದಕ್ಕೆ ಅವನಿಗೊಂದು ನಮಸ್ಕಾರ ಕೊಟ್ಟದ್ದು. ಇಷ್ಟು ಹೊತ್ತಿಗೆ ನೀನು ಸಿಕ್ಕಿದ್ಯಲ್ಲ, ನಿನ್ನನ್ನು ಕಂಡ ಮೇಲೆ ಇನ್ನೀ ಪ್ರಪಂಚದಲ್ಲಿ ನನಗೆ ಬೇರೆ ಏನು ಬೇಕು? ಎಂತ ಸಂತೋಷ, ಸಂತೋಷ. ಅವರಿಗೆಲ್ಲ ಅನುಕೂಲ ಆಗ್ತದೆ, ನಿನಗೆ ಒಳ್ಳೆ ಸಂಪಾದನೆ ಆಗ್ತದೆ. ಮತ್ತೆ ಹಲ್ಲನ್ನು ಕೀಳುವುದು ಮಾತ್ರ, ಮತ್ತೆ ಜೋಡಿಸ್ಲಿಕ್ಕಿಲ್ಲ. ಆಯ್ತಾ? ಅದಾಗೆ ಕಿತ್ರ ಸಾಕು, ಜೋಡಿಸ್ಲಿಕ್ಕೆ ಮತ್ತೊಂದು ಕಡೆ ಹೋಗ್ತಾರೆ. ಮತ್ತೊಂದು ಕಡೆ ಹೋಗುದಲ್ಲ, ಮುರಿತೇನೆ ಅಂತ ಹೇಳಿದ್ದು. ಹೋಗ್ತೇನೆ ಮೇಲಿಂದ. ಈಗ ನಾ ಬಂದದ್ದು ಯಾಕೆ ಗೊತ್ತಿಲ್ಲ? ಬಿಸಿಲು ಗಾಳಿಯ ಕಾಣದ ಅಬಲೆ ಬಿಸಿಲು ಗಾಳಿಯ
ಹಾದಿಯುಳ್ ಬಸವಳಿವುದನ್ನೇ ಕಂಡು ಈ ಹಾದಿಯುಳ್ ಬಸವಳಿವುದನಿ 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 ಕಂಡು ಕಂಡು ಅಬಲೇ ಆ ಆ ಆ ಕುಶಲದಿಂದೆನ್ನ ತೋಳಿನ ಕವಚವ ನೀಡಲ್ ಕುಶಲದಿಂದೆನ್ನ ತೋಳಿನ ಕವಚವ ನೀಡಲ್ ಓ ಪಿಸಜಾಕ್ಷಿ ಬಂದೆ ಕೇಳು ಓ ಪಿಸಜಾಕ್ಷಿ ಬಂದೆ ಕೇಳು ಬಂದೆ ಕೇಳು ಬಂದೆ ಕೇಳು ಕುಶಲದಿಂದೆನ್ನ ತೊಡಿನ ಕವಚವ ನೀಡಲ್ ಪಿಸಜಾಕ್ಷಿ ಬಂದೆ ಕೇಳು ಬಿಸಿಲು ಗಾಳಿಯ ಕಾಣದ ಅಬಲಿ ಈ ಹಾದಿಯುಳ್ ಬಸವಳಿವುದನೆ ಬಸವಳಿವುದನೆ ಕಂಡು ಕುಶಲದಿಂದೆನ್ನ ತೋಳಿನ ಕವಚವ ನೀಡಲ್ ಪಿಸಜಾಕ್ಷಿ ಬಂದೆ ಕೇಳು ನಾ ಬಂದೆ ಕೇಳು ಕುಶಲದಿಂದೆನ್ನ ತೋಳಿನ ಕವಚವ ನೀಡಲು ಪಿಸಜಾಕ್ಷಿ ಬಂದೆ ಕೇಳು ಕುಶಲದಿಂದೆನ್ನ ತೋಳಿನ ಕವಚವ ನೀಡಲ್ ಪಿಸಜಾಕ್ಷಿ ಬಂದೆ ಕೇಳು ಓ ಪಿಸಜಾಕ್ಷಿ ಬಂದೆ ಕೇಳು ಓ ಪಿಸಜಾಕ್ಷಿ ಬಂದೆ ಕೇಳು